ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಗೀತ ಸ್ತ್ರೀ ಮಾಧ್ಯಮ ಚಾನಲ್ ಇಂದ. ಸೊ ಇವತ್ತು ನಮ್ಮ ಸ್ತ್ರೀ ಮಾಧ್ಯಮದಲ್ಲಿ ಇರೋದು ಮಂಜುಳಾ ಮ್ಯಾಮ್. ಮಂಜುಳಾ ಮ್ಯಾಮ್ ಗೌರ್ಟೀಸ್ ಕಿಚನ್ ಇಂದ. ಈ ಒಂದು ಗೌರ್ಟೀಸ್ ಕಿಚನ್ ನಾನು ಯಾಕೆ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಅಂತಂದ್ರೆ ಇದ್ರ ಸ್ಪೆಷಾಲಿಟಿ ವುಮೆನ್ಸ್ ಅಫ್ಕೋರ್ಸ್. ಸೊ ನಮ್ಮ ಚಾನೆಲ್ ನಲ್ಲಿ ಹೆಣ್ಮಕ್ಳ ಒಂದು ಸಕ್ಸಸ್ ಸ್ಟೋರೀಸ್ ನ ಶೇರ್ ಮಾಡ್ಕೊಳ್ಳೋದ್ರಿಂದ ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ಇದು ನಾನು ಶೇರ್ ಮಾಡ್ತಾ ಇರೋದು. ಸೊ ಮೇಡಮ್ ಅವರ ಜೊತೆ ಇನ್ನ ಇಬ್ಬರು ಸ್ನೇಹಿತರು ಸೇರಿ ಮಾಡಿರುವಂತ ಒಂದು ಹೋಟೆಲ್ ಇದು. ಸೊ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಅವರ ಒಂದು ಜರ್ನಿ ಹೇಗಿತ್ತು ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಮ್ ನಮಸ್ತೆ. ನಿಮ್ಗೆ ಸಂತೋಷ್ ಸ್ತ್ರೀ ಮಾಧ್ಯಮ. ಸೊ ಮ್ಯಾಮ್ ನಿಮ್ದು ಒಂದು ಇಂಟ್ರೊಡಕ್ಷನ್ ಏನು ಪರಿಚಯ ಮಾಡ್ಕೊಳಕ? ನನ್ನ ಹೆಸರು ಮಂಜುಳಾ ಅಂತ ಅಂದ್ರು. ಸೊ ನಾನು ಮತ್ತೆ ನನ್ನ ಸಿಸ್ಟರ್ ರೂಪಾ ಅಂತ ಹೇಳಿ ಬೇಸಿಕಲಿ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಾವು 3 ಜನ ಸೇರಿ ಶುರು ಮಾಡಿದ್ವಿ ಫ್ರೆಂಡ್ಸ್. ರಮ್ಯಾ ಅಂತ ನನ್ನ ಫ್ರೆಂಡ್ಸ್ ಇದ್ರು. ಸೊ ಅವ್ರು ನಮ್ ಪರ್ಸನಲ್ ರೀಸನ್ ಇಂದ ಡ್ರಾಪ್ ಆಗಿದೆ. ಇವಾಗ ನಾನು ನನ್ನ ಸಿಸ್ಟರ್ ಇಬ್ರೇ ನಡ್ಸ್ಕೊಂಡು ಹೋಗ್ತಾ ಇರೋದು. ನಮ್ಗೆ ಸಪೋರ್ಟಿವ್ ಆಗಿ ನಮ್ ತಂದೆ ಇದ್ದಾರೆ. ಸೊ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದೀವಿ ನಮ್ಗೆ. 3 ಜನದಿಂದ ಶುರು ಆಗಿ ಇವಾಗ ಇಬ್ರೇ ನಡ್ಸ್ಕೊಂಡು ಹೋಗೋ ತರ ಇದೆ. ಸೊ ಅದೆಲ್ಲ ಆಗುತ್ತೆ ಅಂದ್ರೆ ಸರ್ಟನ್ ಟೈಮ್ ಸ್ವಲ್ಪ ಟೈಮ್ ಎಲ್ಲರಿಗೂ ಸೆಟ್ ಆಗಲ್ಲ. ಕೆಲಸಗಳು ಸ್ವಲ್ಪ ಟಫ್ ಟಾಸ್ಕ್ ಗಳು ಇರ್ತವೆ, ಅದನ್ನೆಲ್ಲ ಮೀರಿ ಬರ್ಬೇಕು. ಸೊ ಕೆಲವೊಬ್ರಿಗೆ ಅದೆಲ್ಲ ಆಗೋದಿಲ್ಲ. ಸೊ ಅಂತ ಟೈಮ್ ಅಲ್ಲಿ ಏನು ಮಾಡೋದಕ್ ಆಗಲ್ಲ. ಸರಿ ಆಯ್ತು ಅಂತ ಹೇಳಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಯಾವ್ದಾದ್ರು ಶುರು ಮಾಡೋದ್ರಿಂದ ಅದನ್ನ ನಿಲ್ಸ್ಬಾರ್ದು. ಹೌದು, ಏನಾದ್ರೂ ಆಗ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಏನಾದ್ರು ಸ್ಟಾರ್ಟ್ ನಾವು ಅದಕ್ಕೆ ಏನು ಎಫರ್ಟ್ ಆಗ್ತೀವಿ, ಆ ಎಫರ್ಟ್ ನ ಮಿಸ್ ಮಾಡ್ಕೊಂಡ್ರೆ ಇನ್ನ ಹೆಚ್ಚು ಎಫರ್ಟ್ ಆಗ್ತಾ ಹೋದ್ರೆ ಸಕ್ಸಸ್ ಆಗುತ್ತೆ. ಹೌದು, ಯಾವ್ದನ್ನು ಇಮಿಡಿಯೇಟ್ ಗೈಡ್ ಅದ್ರದ್ದು ವ್ಯಾಲ್ಯೂ ಗೊತ್ತಿರಲ್ಲ. ನಾವ್ ಯಾವಾಗ ಕಷ್ಟ ಪಡ್ತೀವಿ, ಆ ಕಷ್ಟ ಪಟ್ಟು ಅದಾದ್ಮೇಲೆ ನಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದ್ ಒಳ್ಳೆ ಸಕ್ಸಸ್ ಸಿಗುತ್ತೆ. ಇವಾಗ ಕಲ್ಪನ ತಗೊಂಡು ಶಿಲೆ ಕೆತ್ತಬೇಕಾದ್ರೆ ಎಷ್ಟು ರೇಟ್ ಬೀಳುತ್ತೆ. ಸೊ ಅದಾದ್ಮೇಲೆ ಶಿಲೆ ಆಗೋದು. ಸುಮ್ಮನೆ ತಗೊಂಡ ಕಲ್ಲನ್ನ ಇಟ್ಬಿಟ್ರೆ ಅದನ್ನ ಯಾರು ಶಿಲೆ ಅಂತ ಅನ್ನಲ್ಲ, ಕಲ್ಲು ಅಂತಾನೆ ಅಂತಾರೆ. ಸೊ ಈ ತರ ಕಷ್ಟಗಳನ್ನ ಫೇಸ್ ಮಾಡಿದ್ರೆ ನಮ್ಗೊಂದು ಸಕ್ಸಸ್ ಸಿಗೋದು. ಮ್ಯಾಮ್ ನಿಮ್ಗೆ ಇದು ಶುರು ಮಾಡ್ಬೇಕಾದ್ರೆ ಏನೆಲ್ಲ ಪ್ಲಾನಿಂಗ್ ಅಂತ ತುಂಬಾ ವರ್ಷದಿಂದ ಏನು ಪ್ಲಾನ್ ಮಾಡ್ಲಿಲ್ಲ. ಆಕ್ಚುಲಿ ಆಗಿ ಅವಳು ನನ್ನ ಫ್ರೆಂಡೇ ಇದನ್ನ ಶುರು ಮಾಡಿದ್ದು. ಏನಾದ್ರು ಮಾಡೋಣ, ಓನಾಗಿ ಏನಾದ್ರು ಮಾಡೋಣ ಅಂತ ಹೇಳಿ. ನಾನು ಸಾಫ್ಟ್ವೇರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಮತ್ತೆ ನನ್ನ ಸಿಸ್ಟರ್ ಸ್ವಲ್ಪ ಕಷ್ಟದಲ್ಲಿದ್ರು. ಸೊ ಇಬ್ರಿಗೂ ಹೆಲ್ಪ್ ಆಗ್ಲಿ, ನನ್ನ ಫ್ರೆಂಡ್ಗೆ ಮತ್ತೆ ನನ್ನ ಸಿಸ್ಟರ್ ಹೆಲ್ಪ್ ಆಗ್ಲಿ ಅಂತ ನಾನು ಡಿಸೈನ್ ಮಾಡಿ ಬಂದಿದ್ದು. ಅಂತ ಏನು ತುಂಬಾ ವರ್ಷದಿಂದ ಪ್ಲಾನ್ ಏನ್ ಇರ್ಲಿಲ್ಲ. ಸೊ ಇಮಿಡಿಯೇಟ್ ರಿಸೈನ್ ಮಾಡಿ ಬಂದು ನಾನು ಆಮೇಲೆ ಯಾವ ತರ ಮಾಡೋದು ಏನು ಅಂತ ಕೂತ್ಕೊಂಡು 3 ಜನ ಡಿಸ್ಕಷನ್ ಮಾಡಿ ಫಸ್ಟ್ ಪ್ಲಾನಿಂಗ್ ಇಟ್ಟಿದ್ದು ಮೊಬೈಲ್ ಕ್ಯಾಂಟೀನ್ ಮಾಡ್ಬೇಕು ಅಂತ. ಸೊ ಲೇಡೀಸ್ 3 ಜನ ಲೇಡೀಸ್ ಆದ್ರಿಂದ ಏನಾಗುತ್ತೆ, ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಸಮ್ ಟೈಮ್ ಏನಾದ್ರು ಇಶ್ಯೂಸ್ ಬಂತು ಅಂದ್ರೆ ಇಮಿಡಿಯೇಟ್ ಫೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ಆ ಒಂದು ಪ್ಲಾನ್ಸ್ ಫ್ಲಾಪ್ ಆಯ್ತು. ಸೊ ಆಮೇಲೆ ಮತ್ತೆ ನೆಕ್ಸ್ಟ್ ಇದು ಹೋಟೆಲ್ದು ಇದನ್ನ ಮೈಂಡ್ ಬಂತು. ಸೊ ಮಾಡೋದೇ ಮಾಡ್ತೀವಂತೆ, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗ್ಬೋದು ಅಂದ್ರೆ ಹೋಟೆಲ್ ಮಾಡ್ಬೋದಲ್ಲ ಚಿಕ್ಕದಾಗಿ. ಕೆಲವೊಬ್ರು ಕಸ್ಟಮರ್ಸ್ ಎಲ್ಲ ವಿಡಿಯೋದಲ್ಲಿ ನೋಡ್ಬಿಟ್ಟು ಏನೋ ದೊಡ್ಡದಾಗಿದೆ ಅಂತ ಅನ್ಕೊಂಡು ಇಷ್ಟೇ ಚಿಕ್ಕದು ಅಂತಾರೆ. ಬಟ್ ನಮ್ಮ ಒಂದು ಪರಿಸ್ಥಿತಿನೂ ಸಹ ನಾವು ನೋಡ್ಕೋಬೇಕು. ಇದು ಸಹ ನಾವ್ ಯಾರನ್ನು ಕೈಯಿಂದ ಇನ್ವೆಸ್ಟ್ ಮಾಡಿಲ್ಲ. ಎಲ್ಲ ಪ್ರತಿಯೊಂದು ನನ್ನ ಹೆಸರು ಮೇಲೆನೆ ಲೋನ್ ತಗೊಂಡು ಮಾಡಿದ್ವಿ. ಯಾಕೆಂದ್ರೆ ಇಬ್ರು ಹೌಸ್ ವೈಫ್ ಇದ್ರಿಂದ ಇಬ್ಬರ ಹೆಸರಲ್ಲೂ ಆಗ್ತಿರ್ಲಿಲ್ಲ ಲೋನ್. ಸೊ ಕಂಪ್ಲೀಟ್ ಲೋನ್ ನನ್ನ ಹೆಸರಲ್ಲಿ ತಗೊಂಡು ಮಾಡಿರೋದು, ಇದನ್ನ ಶುರು ಮಾಡಿರೋದು. ಸೊ ಅದರಿಂದ ನಾವು ಸದ್ಯಕ್ಕೆ ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿ. ಚಿಕ್ಕದ್ರಿಂದ ದೊಡ್ಡದಾಗುತ್ತೆ. ನಿಮ್ಗೆ ಇದು ಗೌರ್ಟೀಸ್ ಕಿಚನ್ ಹೆಸರು ಹೇಗೆ ಎಸ್ಪೆಷಲಿ ಕೆಲವೊಬ್ಬರೆಲ್ಲ ಏನೇನೋ ನಮ್ ಮೈಂಡ್ ಅಲ್ಲಿ ಅದೆಲ್ಲ ಇರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಸುಮಾರು ಜನ ನಾವು ಫ್ರೆಂಡ್ಸ್ ಅಂತ ಮಾಡಿದಾಗ ನಾವು ಕ್ಯಾಸ್ಟ್ ನೋಡಲ್ಲ, ಮತ್ತೆ ಮಾನವೀಯತೆನ ನೋಡ್ತೀವಿ. ನಾವು ಹೆಣ್ಮಕ್ಳು ಶುರು ಮಾಡಿರೋದ್ರಿಂದ ನಾವೇನ್ ಮಾಡಿದ್ವಿ, ಇವಾಗ ಸುಮಾರು ಕಡೆ ಎಲ್ಲ ಬ್ರಾಹ್ಮಣತೆ ಅಂತೆ, ಗೌಡ್ರು ಮುದ್ದೆ ಊಟ ಅಂತೆ, ಗೌಡ್ರು ಬಾಡೂಟ ಅಂತೆ, ಅದೆಲ್ಲ ಇದಾವೆ. ಯಾಕೆ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡಕ್ಕೆ ನಾವೊಂದು ಹೊಸ ಹೆಸರನ್ನ ಇಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ
ಒಂದು ಥಿಂಕ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡಿದ್ವಿ ಅಮ್ಮಾಸ್ ಕಿಚನ್ ಅಂತ ಇಡೋಣ, ಯಾಕೆಂದ್ರೆ ಎಲ್ಲ ನಾವು ಮಕ್ಕಳು ಬೆಳ್ತಾ ಇದ್ದೀರೋ ಅಮ್ಮಾಸ್ ಕಿಚನ್ ಅಂತ ಇಡೋಣ ಅಂತ ಹೇಳೋಣ. ಅಮ್ಮಾಸ್ ಬೇಸ್ರೀಸ್ ಅದೆಲ್ಲ ಇದೆ ಆಲ್ರೆಡಿ, ಅಂತ ಏನು ಕ್ಯಾಸಿ ಆಗಿರಲ್ಲ ಮತ್ತೆ ಕ್ಯಾಚಿ ಆಗಿರಲ್ಲ ವರ್ಡ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಗೌತೀಸ್ ಗೌಡ್ರು ಅಂತ ಥಿಂಕ್ ಮಾಡಕ್ ಹೋದ್ರೆ ಎಷ್ಟೊಂದು ಗೌಡ್ರು ಹೋಟೆಲ್ಗಳಿದಾವೆ. ಗೌತೀಸ್ ಅಂತ ಅನ್ನೋದು ಬಂದು ಹೆಣ್ಮಕ್ಳು ಡಿಸೈನ್ ಮಾಡುತ್ತೆ, ಆ ನೇಮ್ ಬಂದು ಹೆಣ್ಮಕ್ಳಿಗೆ ಸೂಟಬಲ್ ಇರುತ್ತೆ ಅಂತ ನಾವು ಆ ನೇಮ್ ನಿಮ್ಮಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಇಲ್ಲ ಎಲ್ಲರೂ ಹೆಣ್ಮಕ್ಳು ಅಂತ ಅಂದ್ರೆ ಮೇನ್ ಥಿಂಗ್ ಅಡಿಗೆ ಮನೆ. ಅವಾಗ ಪ್ರೀವಿಯಸ್ ಆತರ ಇತ್ತು, ಇವಾಗಿಲ್ಲ ಬಿಡಿ. ತುಂಬಾ ಜನ ಹೊರಗಡೆ ವರ್ಕ್ ಸಹ ಮಾಡ್ತಾರೆ. ಕಿಚನ್ ಅಂತ ಅಂದ್ರೆ ನಾವು ಬೇರೆ ಏನೇ ವರ್ಕ್ ಮಾಡ್ಬೇಕು, ಏನೇ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಫಸ್ಟ್ ಇನ್ವೆಸ್ಟ್ಮೆಂಟ್ ನಮ್ಗೆ ಇರ್ಲಿಲ್ಲ. ನಮ್ ಮೈಂಡ್ ಅಲ್ಲಿ ಇದ್ದಿದ್ದು ಹಾರ್ಡ್ಲಿ ಅರೌಂಡ್ ಒಂದು 3 lakhs ಒಳಗಡೆ ಇನ್ವೆಸ್ಟ್ ಮಾಡಿ ಏನಾದ್ರು ಒಂದು, ನಾನು ಹೇಳಿದ್ದಲ್ಲ ಮೊಬೈಲ್ ಕ್ಯಾಂಟೀನ್ ಅಂತ ಅಂದು ಅದ್ರ ಬಗ್ಗೆ ಥಿಂಕಿಂಗ್ ಇದ್ದಿದ್ರಿಂದ. ಸೊ ಮತ್ತೆ ನಮ್ಗೆ ಬೇರೆ ಎಲ್ಲ ಕೆಲಸಗಳು ಅಂತ ಅಂದಾಗ, ಬಿಸ್ನೆಸ್ ಅಂದಾಗ ಏನಾದ್ರು ಒಂದು ಕಲಿಬೇಕು, ಟ್ರೈನಿಂಗ್ ಆಗಿರ್ಬೇಕು. ಅಡ್ಗೆಗೆ ಯಾರು ಟ್ರೈನಿಂಗ್ ಮಾಡೋ ನೆಸೆಸಿಟಿ ಇರಲ್ಲ, ಅಮ್ಮನಿಂದ ಅದು ಬಂದಿರೋಂತ ಆಸ್ತಿ ಹೆಣ್ಮಕ್ಳದ್ ಆ ಜನ್ಮ ಸಾಕು ಅನ್ನೋ ತರ. ಸೊ ಹಂಗಾಗಿ ನಮ್ಗೆ ಏನೋ ಆತರ ಇದಾಗ್ಲಿಲ್ಲ. ಮೇನ್ ಅಡ್ಗೆದಲ್ಲೇ ಏನಾದ್ರು ಒಂದ್ ಮಾಡೋಣ ಅಂತ ಥಿಂಕ್ ಮಾಡಿದ್ವಿ. ಹೌದು, ಆಬ್ವಿಯಸ್ಲಿ ನನ್ನ ಸಿಸ್ಟರ್ನು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಾನು ಹೊಸ ಹೊಸ ರೀತಿಯ ಡಿಶಸ್ ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೂಡ ನನ್ ಮಕ್ಳು ಮೇನ್ ಥಿಂಗ್ ಇವತ್ತು ಊಟ ಮಾಡಿದ್ದನ್ನ ಅಂದ್ರೆ ರಿಪೀಟ್ ಮಾಡ್ತು ಅಂದ್ರೆ ಅಯ್ಯೋ ಮಮ್ಮಿ ಇದೇನಾ ಅಂತ ಥಿಂಕ್ ಮಾಡೋರು. ಸೊ ಆ ಕಾರಣಕ್ಕೆ ಹೊಸ ಹೊಸ ಡಿಶಸ್ ನ ಟ್ರೈ ಮಾಡ್ತಾ ಇದ್ದೆ, ಮಾಡೋಣ. ಮತ್ತೆ ಹೋಮ್ ಮೇಡ್ ಫುಡ್ ಇರುತ್ತೆ ಎಸ್ಪೆಷಲಿ ಇಲ್ಲಿ. ಯಾವುದೇ ರೀತಿ ಇವಾಗ ಹೋಟೆಲ್ಗಳು, ಸುಮಾರು ಹೋಟೆಲ್ಗಳು ಇವಾಗೆಲ್ಲ ನಾವು ಯಾವ್ದನ್ನ ಬ್ಲೇಮ್ ಮಾಡಕ್ ಆಗಲ್ಲ ಮ್ಯಾಮ್, ಅವ್ರವ್ರ ಬಿಸ್ನೆಸ್ ಅವ್ರವ್ರು ಮಾಡಿ ಹೋಗ್ತಾರೆ. ಬಟ್ ಕಂಪ್ಲೀಟ್ ಹೋಮ್ಸ್ ಇದನ್ನ ಟೇಸ್ಟ್ ನ ಕೊಡ್ಬೇಕಂತ ತುಂಬಾನೇ ಕಷ್ಟ ಇರುತ್ತೆ. ನಾವೆಲ್ಲ ಏನಂದ್ರೆ ಮನೇಲಿ ಅಡಿಗೆ ಮಾಡ್ತಾ ಇರ್ತೀವಲ್ಲ, ಹೌದು, ಅದೇ ರೀತಿನಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಸೊ ನಿಮ್ಗೆ ಇವಾಗ ಗೌಟಿಸ್ ಕಿಚನ್ ಅಂತ ಇದ್ರು, ಇದೆಲ್ಲ ಸ್ಟಾರ್ಟ್ ಆಯ್ತು, ನಿಮ್ಗೆ ಏನಾದ್ರು ಸ್ಟ್ರಗಲ್ ಆಯ್ತಾ ಇನಿಷಿಯಲ್ ಡೇಸ್? ಸ್ಟ್ರಗಲ್ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಒಂದು ಜೆಂಟ್ಸ್ ಆಗಿ ನಿಂತು ಪ್ರತಿಯೊಂದು ಸ್ಟ್ರಗಲ್ ನ ಫೇಸ್ ಮಾಡೋದಕ್ಕೂ ಆಸ್ ಎ ಲೇಡಿ ನಾವೇನು ಮನೆ ನೋಡ್ಕೊಂತೀವಿ, ಹೋಗ್ತೀವಿ, ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ, ಮತ್ತೆ ಆ ಒಂದು ಸೈಕಲ್ಗೂ ಮತ್ತೆ ನಾವ್ ಇಲ್ಲಿ ಬಂದು ಪ್ರತಿಯೊಂದು ನಾವೇ ಫೇಸ್ ಮಾಡ್ಬೇಕು ಅಂತ ಅಂದಾಗ ಬರೋ ಸ್ಟ್ರಗಲ್ಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅವಾಗ ತುಂಬಾನೇ ಸ್ಟ್ರಗಲ್ ಮಾಡಿದೀವಿ, ತುಂಬಾ ಹೆವಿ ಸ್ಟ್ರಗಲ್ ಮಾಡಿದೀವಿ. ಬ್ಯಾಕ್ ಸಪೋರ್ಟ್ ಅಂತ ಯಾರು ಇರ್ಲಿಲ್ಲ, ನೀವು 3 ಜನ ಏನಿದ್ರೆ? ನಾವು 3 ಜನ, ಮತ್ತೆ ನನ್ ಫ್ರೆಂಡ್ ಏನಿದಾರಲ್ಲ ರಮ್ಯಾ ಅಂತ, ಅವ್ರ ಹಸ್ಬೆಂಡ್ ಸ್ವಲ್ಪ ಸಪೋರ್ಟಿವ್ ಆಗಿದ್ರು. ಅಂದ್ರೆ ಏನಾದ್ರು ತಂದ್ಕೊಡೋದಾಗ್ಲಿ, ಹೇಳಿದ ತಕ್ಷಣನೇ ಏನಾದ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೂ ಪಾಪ ಅವ್ರು ಇದ್ದದಕ್ಕೆ ನಮ್ಗೆ ಎಷ್ಟೋ ವಿಷಯ ತಿಳ್ಕೊಂಡಂಗೂ ಆಯ್ತು. ಒಂಥರ ಇವಾಗ ನಾವು 3 ಜನ ಇಂಪೋರ್ಟ್ ಮಾಡ್ಬೇಕಾದ್ರೆ ಯಾರಾದ್ರೂ ಎನಿಥಿಂಗ್ ಯಾವ್ದೇ ತರ ಥಿಂಕಿಂಗ್ ಅಲ್ಲಿ ನೋಡಿದ್ರು ಅವ್ರು ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಿದ್ರು. ಇವಾಗಿಲ್ಲ, ಬಟ್ ಆಲ್ವೇಸ್ ವಿ ಮಿಸ್ ಅದೆನ್. ತುಂಬಾ ಸಪೋರ್ಟಿವ್ ಆಗಿದ್ರು. ಅದ್ಬಿಟ್ರೆ ಯಾವ್ದೇ ರೀತಿ ಬ್ಯಾಕ್ ಎಂಡ್ ಸಪೋರ್ಟ್ ಆಗಿಲ್ಲ. ಇನ್ವೆಸ್ಟ್ಮೆಂಟ್ ಎಲ್ಲ ನಿಮ್ಗೆ ಅದೇ ಲೋನ್ ಅಂತ ಹೇಳೋದು, ಹೆಂಗೆ ಅದೆಲ್ಲ ಮಾಡ್ತಾ ಇದೀವಿ ಮ್ಯಾಮ್. ಒಂದು ಏನಂದ್ರೆ ನಾವು ನಂಬಿರೋದು ಏನಂತ ಅಂದ್ರೆ 4 ಜನ ಅನ್ನ ಹಾಕಿದೆ ಅಂತ ಅಂದ್ರೆ ಅವ್ರು ಕೊಡೋದು ಈ ಕ್ಷಣಕ್ಕೆ ನಮ್ಗೆ ಖರ್ಚಾಗೋಗ್ಬಿಡುತ್ತೆ. ಬಟ್ ನಾವ್ ಏನ್ ಅನ್ನ ಹಾಕಿರ್ತೀವಲ್ಲ ಅಂದ್ರೆ ಒಂದು ಊಟನ ಸಪ್ಲೈ ಮಾಡೋದು ಅಂತಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಮತ್ತೆ ಅದು ಎಲ್ಲಾರ್ಗು ಒಂದು ಬರಲ್ಲ. ಸೊ 4 ಜನಕ್ಕೆ ಊಟ ಹಾಕೋದು ಬಂದು ಒಂದು ಒಳ್ಳೆ ಕಾರ್ಯ ಅಂತ ನಾವು ಮಾಡ್ತಾ ಇದೀವಿ. ಸಂಪಾದನೆ ಅದು ಸೆಕೆಂಡರಿ, ನಮ್ಮ ಅವಶ್ಯಕತೆಗಳು ಬೇಕು, ಸಂಪಾದನೆ ಮಾಡ್ತೀವಿ. ಇದಲ್ದೇ ಇನ್ನೊಂದು ಕೆಲಸ ಮಾಡ್ತೀವಿ. ಬಟ್ ಊಟ ಹಾಕೋದ್ರಿಂದ ಅದು ಎಲ್ಲರಿಗೂ ಸಿಗುವಂತ ಇದಂತ. ಸೊ ಅದು ನಮ್ಗೆ ಅದೃಷ್ಟ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡು ಇವಾಗ ನಾರ್ಮಲಿ ನಿಮ್ಗೆ ಕೇಳಿರ್ತಾರೆ ತುಂಬಾ ಜನ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಆ ತರ. ಸೊ ನನಗೆ ಜನರಲ್ ಆಗಿ ಇವಾಗ ರಿಲೇಶನ್ಶಿಪ್ ಯಾವ್ದಾದ್ರು ಆಗಿರ್ಬೋದು, ಒಂದು ಬಾಂಡಿಂಗ್ ಚೆನ್ನಾಗಿ ಹೋಗ್ಬೇಕಂದ್ರೆ ನೀವೊಂದು ಏನಾದ್ರು ಒಂದು ನೀವ್ ಕಲ್ತಿರೋ ಅನ್ಸುತ್ತೆ ಒಂದು ಕ್ಯಾರಿ ಮಾಡ್ಬೇಕು ಅಷ್ಟೇ. ಹಿಂಗಾಗಿ ಕೇಳಿದ್ರೆ ನಾವು ಹಿಂಗಾಗಿ ದುಡ್ಡಬೇಕು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎನಿಥಿಂಗ್ ಯಾವ್ದು ಶಾಶ್ವತ ಅಲ್ಲ. ಇವಾಗಿರೋಂತ ಜನರೇಷನ್ ಅಲ್ಲಿ ಇವಾಗ ಮೊದಲದವ್ರು ಬೆಳಗ್ಗೆ ಎದ್ದೋಳೋದು ಕಷ್ಟ. ಸೊ ಅಂತದ್ರಲ್ಲಿ ನಾವು ಪ್ರತಿಯೊಂದನ್ನು ಕ್ಯಾರಿ ಮಾಡ್ತಾ ಇದ್ರೆ ಏನ್ ತಗೊಂಡ್ ಹೋಗ್ತೀವಿ?
ಹೌದು. ಏನನ್ನು ಹೊತ್ಕೊಂಡು ಹೋಗಲ್ಲ. ಸೊ ಇವಾಗ ನನ್ನ ಸಿಸ್ಟರ್ ಆಗಿರ್ಬೋದು, ನಾನೇನಾದ್ರು ಕೋಪ ಒಂದೊಂದ್ ಮಾತು ಬೈಬೇಕಾದ್ರೆ ಬಾಳ ಸೈಲೆಂಟ್ ಆಗ್ತಾಳೆ. ಸೊ ನೆಕ್ಸ್ಟ್ ನನಗೆ ರಿಯಲೈಸ್ ಆಗುತ್ತೆ, ಛೇ ನಾನ್ ಬೈಬಿಟ್ನಲ್ಲ, ಅದನ್ನ ಏನು ತಪ್ಪೇನು ಇಲ್ಲಲ್ಲ. ಅವಾಗ ನಮಗ್ ನಾವು ಸಾರಿ ಕೇಳ್ಕೊಂಡ್ರೆ ಅದು ಅವ್ರ ದೇವ್ರಿಗೆ ಮುಟ್ಟುತ್ತೆ. ಅದೇ ತರನೇ ಎಲ್ಲ ನಾನು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಹೇಳ್ತಾರೆ ಕೆಲವೊಬ್ರು ಫ್ರೆಂಡ್ಶಿಪ್ ಗಿಂತ ರಿಲೇಶನ್ಶಿಪ್ ದೊಡ್ಡದು, ರಿಲೇಶನ್ಶಿಪ್ ಗಿಂತ ಫ್ರೆಂಡ್ಶಿಪ್ ದೊಡ್ಡದು. ಯಾವ್ದು ದೊಡ್ಡ ಯಾವ್ದಿಲ್ಲ. ನಾವು ತೂಗಿಸ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವ್ ಯಾವ ತರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ನನಗೆ ಕೋಪ ಇದೆ, ನನಗೆ ಟೈಮ್ ಸೆನ್ಸ್ ಕರೆಕ್ಟ್ ಆಗಿರ್ಬೇಕು, ಪ್ರತಿಯೊಂದು ಕೆಲಸನು ಕರೆಕ್ಟ್ ಆಗ್ಬೇಕು, ಫಂಕ್ಷನ್ ಇರ್ಬೇಕು, ಪ್ರತಿಯೊಂದು ಇರ್ಬೇಕು ಅನ್ನೋ ನನಗೆ ಆಸೆ ಇರುತ್ತೆ. ಸೊ ಅದನ್ನ ಇವ್ರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತು ಅಂದ್ರೆ ಯಾವ್ದು ಬರಲ್ಲ. ಸೊ ಅಲ್ಲೇನಾದ್ರೂ ಇಂಬ್ಯಾಲೆನ್ಸ್ ಆಯ್ತು ಅಂದಾಗ ಮಾತ್ ಬರ್ತವೆ, ಅವಾಗ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾವೇನೆ ಯಾರು ಬರಲ್ಲ. ಮೂರನೇ ಬಂತು ಅಂತ ಅಂದ್ರೆ ಅಲ್ಲಿ ಸಂಬಂಧನೂ ಹಾಳಾಗುತ್ತೆ, ಫ್ರೆಂಡ್ಶಿಪ್ ಹಾಳಾಗುತ್ತೆ. ಹೌದು, ಹಾಗೆ ಆಗುತ್ತೆ. ನಿಮ್ಗೆ ಮುಂಚೆ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿ, ಸೊ ನಿಮ್ಗೆ ಆ ಲೈಫ್ ಇವಾಗ ನಿಮ್ ಓನ್ ಬಿಸ್ನೆಸ್ ಹೆಂಗ್ ಅನ್ಸುತ್ತೆ? ಯಾವ ತರ ಫೀಲ್ ಆಗುತ್ತೆ? ಅದು ಒಂಥರ ಎಕ್ಸ್ಪೀರಿಯನ್ಸ್, ಇದು ಒಂಥರ ಎಕ್ಸ್ಪೀರಿಯನ್ಸ್. ಅವಾಗ ಇತ್ತು ಟಾರ್ಗೆಟ್ ರೀಚ್ ಆಗ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು, ಮತ್ತೆ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿರೋ ಟಾಸ್ಕ್ ಗಳು ಮಾಡ್ಬೇಕು, ಅಲ್ಲಿದೆ ಆದಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಫಾಲೋ ಮಾಡ್ಲೇಬೇಕಾಗಿತ್ತು. ಇವಾಗ ಏನಂತಂದ್ರೆ ಇಟ್ಸ್ ಕೈಂಡ್ ಆಫ್ ಹೋಮ್. ನಮ್ದು ಮನೆಯಲ್ಲಿ ನಾವ್ ಏನಿರ್ತೀವಿ ಆ ಫೀಲ್ ಇಲ್ಲಿದೆ. ನಮ್ಗೆ ಯಾರು ಟಾಸ್ಕ್ ಕೊಡೋರಿಲ್ಲ, ನಮ್ಗೆ ಯಾರು ಟಾರ್ಗೆಟ್ ಕೊಡೋರಿಲ್ಲ, ನಮ್ಗೆ ಯಾರು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಪ್ರೆಷರ್ ಇರಲ್ಲ. ಹಂಗಂತ ಅಂದ್ಬಿಟ್ಟು ನಾವು ಕೇರ್ಲೆಸ್ ಮಾಡಂಗಿಲ್ಲ. ಸೊ ನಾವು ಒಂದು ಓನ್ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಆದಂತ ಟೈಮ್ ನ ನಾವು ಕೊಡ್ಲೇಬೇಕಾಗತ್ತೆ. ಒಂದು ಹಂತ ಮುಟ್ಟೋವರ್ಗು ಅದೊಂದು ಹಂತ ಮುಟ್ಟದ್ಮೇಲೆ ಆಟೋಮೆಟಿಕಲಿ ಅದು ನಡ್ಕೊಂಡು ಹೋಗುತ್ತೆ. ಸೊ ನಾವ್ ಇನ್ನು ಬಿಗಿನಿಂಗ್ ಅಲ್ಲಿ ಇದ್ದೀವಿ, ನಾವು ಏನ್ ಅಂತ ಅಚೀವ್ ಮಾಡಿಲ್ಲ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅಂತ ಅಂದಾಗ ಇದು ಒಂಥರ ಗುಡ್. ನಂದು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಹೌದು. ಬಟ್ ನಾನು ಎಲ್ಲರಿಗೂ ಹೇಳೋದು ಅದನ್ನೇನೆ, ಎಲ್ಲೇ ಕೆಲಸ ಮಾಡ್ಲಿ ಇದು ನನ್ ಕೆಲ್ಸ ಅಂತ ಮಾಡ್ತು ಅಂದ್ರೆ ಆ ಕೆಲ್ಸದಲ್ಲಿ ಇವತ್ತಲ್ಲ ನಾಳೆ ಸಕ್ಸಸ್ ಇದ್ದೇ ಇರುತ್ತೆ. ನಾನು ಅಲ್ಲೂ ಏನು ಇದಿಲ್ಲ, ಅಲ್ಲೂ ಒಳ್ಳೆ ಅರ್ನ್ ಮಾಡಿದೀನಿ. ನನ್ ಮಕ್ಳನ್ನ ಓದ್ಸೋದಕ್ಕಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡೋದಕ್ಕಾಗಿರ್ಬೋದು ತುಂಬಾನೇ ಹೆಲ್ಪ್ ಆಗಿದೆ. ಅಲ್ಲಿರುವಂತ ಮ್ಯಾನೇಜ್ಮೆಂಟ್ ಕೂಡ ಪ್ರತಿಯೊಬ್ರು ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಆಸ್ ಎ ಸಿಂಗಲ್ ಪೇರೆಂಟ್ ಅಂತ ಹೇಳಿ ಒಳ್ಳೆ ಸಪೋರ್ಟಿವ್ ಆಗಿದೆ ನನ್ಗೆ, ಸಪೋರ್ಟಿವ್ ಆಗಿತ್ತು ನನ್ ಕಂಪ್ನಿ ನನ್ಗೆ. ಮತ್ತೆ ಅಲ್ಲಿ ಇದ್ದಿದ್ದ ಸ್ಟಾಫ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ತುಂಬಾನೇ ಇದಾಗಿದ್ರು. ಅದನ್ನು ನಾನು ಮಿಸ್ ಮಾಡ್ಕೊಂತೀನಿ. ಬಟ್ ಇದು ನಂದು ಅನ್ನೋದು ಬೇರೆ ಬರುತ್ತೆ, ಅದು ನಮ್ದು, ಇದು ನಂದು. ಕರೆಕ್ಟ್. ದಟ್ ಇಸ್ ದ ಡಿಫರೆನ್ಸ್. ನಂದು ಅಂದಾಗ ಎಕ್ಸ್ಟ್ರಾ ಕೇರಿಂಗ್ ಇರುತ್ತೆ, ಎಕ್ಸ್ಟ್ರಾ ಟೈಮ್ ಕೊಡ್ಬೇಕು, ಎಕ್ಸ್ಟ್ರಾ ಎಫರ್ಟ್ ಇರ್ಬೇಕು, ಸ್ವಲ್ಪ ಸರ್ಟನ್ ಟೈಮ್. ಹೌದು. ನಿಮ್ಗೆ ಇವಾಗ ಹೆಂಗೆ ಮನೆಯಲ್ಲೂ ಎಲ್ಲ ಅಡ್ಗೆ ಕೆಲಸ ಮಾಡ್ಬೇಕು, ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಡ್ಬೇಕು, ಹೆಂಗ್ ಮ್ಯಾನೇಜ್ ಆಗುತ್ತೆ? ಮಾಡ್ತಾ ಇದ್ದೇವೆ ನಾವು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ಸ್ತಿತ್ತು, ಹೋಗ್ತಾ 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 ಅದೇ ರೂಢಿ ಆಗೋಯ್ತು. ಯಾವ್ದೇ ಒಂದ್ ಕೆಲ್ಸ ಆದ್ರೂ ಅಷ್ಟೇನೆ. ಇವಾಗ ಕೆಲವೊಬ್ರೆಲ್ಲ ಒಳ್ಳೊಳ್ಳೆ ಅಚೀವರ್ಸ್ ಎಲ್ಲ 24 hours ಸಾಕಾಗಲ್ಲ ಅಂತಾರೆ. ಅವಾಗ ನಾವ್ ಅನ್ಕೊಂತೀನಿ, ಏನ್ 24 hours ಸಾಕಾಗಲ್ಲ ಅಂತಾರೆ, ಏನ್ ಮಾತಾಡ್ತಾ ಇದಾರೆ ಇವರು ಅಂತ ಅಂತಿತ್ತು. ಆಕ್ಚುಲಿ ನಮಗ್ ಬುದ್ಧಿ ಕಮ್ಮಿ ಇತ್ತು. ಇವಾಗ ಅನ್ಸುತ್ತೆ ಅವ್ರು 24 hours ಸಾಕಾಗಲ್ಲ, ಚೆನ್ನಾಗಿರ್ಬೇಕು ಅಂತ. ಯೋಚನೆ ಆದಷ್ಟು ಅದು ಟೈಮ್ ಬೇಕಾಗುತ್ತೆ. ನಿಮ್ಗೆ ಇದ್ರಿಂದ ಏನ್ ಲೈಫ್ ಲೆಸನ್ ಏನಾದ್ರು ಇದ್ರೆ? ನಮ್ಮ ಕಷ್ಟ ಪಟ್ರೆ ಇವತ್ತಲ್ಲ ನಾಳೆ ಒಳ್ಳೇದು ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ರೀಸನ್ ನಾವು ಅನ್ಕೊಂತೀವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟ್ರಗಲ್ಗಳು ಮತ್ತೆ ಎಲ್ಲಾ ಒಂದು ಇದನ್ನು ಏನ್ ಫೇಸ್ ಮಾಡಿದೀವಿ, ಸ್ಟ್ರಗಲ್ಗಳನ್ನೆಲ್ಲ ಇರ್ಬೋದು, ಮತ್ತೆ ಎಕ್ಸ್ಪೀರಿಯನ್ಸ್ ಮೇನ್. ನಮ್ಗೆ ಮುಂಚೆ ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಇವಾಗ. ಮತ್ತೆ ಕೆಲವೊಬ್ರು ಕೇಳ್ತಾರೆ, ಏನ್ ಈ ತರ ಇಟ್ಟಿದ್ರ, ಆ ತರ ಮಾಡಿದ್ರಿ, ಈ ತರ ಮಾಡಿದ್ರ. ಹೌದು ಸರ್, ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ವಿ ಆರ್ ವೆರಿ ಫ್ರೆಶರ್ ಟು ದಿಸ್ ಇಂಡಸ್ಟ್ರೀಸ್. ಸೊ ನಮ್ಗೆ ಇವಾಗ ಕಲಿತಾ ಇದೀವಿ, ಇನ್ನೂ ಕಲಿಯೋದು ತುಂಬಾ ಇದೆ, ಹೇಳ್ಕೊಡಿ ಅಂತೀವಿ. ಸೊ ಕೆಲವೊಬ್ರು ಕಸ್ಟಮರ್ಸ್ ರೂಢಾಗಿ ಮಾತಾಡ್ತಾರೆ, ಕೆಲವೊಬ್ರು ಹೌದು ಪರವಾಗಿಲ್ಲ ಪಾಪ ಅಂತ ಥಿಂಕ್ ಮಾಡೋರು ಇರ್ತಾರೆ. ಎಲ್ಲಾಷ್ಟು ಒಂದು ಹೋಗ್ಬೇಕು. ಬಟ್ ಓಕೆ ಮ್ಯಾಮ್, ಆನ್ ಮ್ಯಾಮ್. ಇದು ಇವಾಗ ಫುಡ್ ಇಂಡಸ್ಟ್ರಿ ಬೂಮ್ ಇದೆ ಅಂತ ಹೇಳ್ದೆ ಅಲ್ವಾ? ನಿಮ್ಗೆ ಕಾಂಪಿಟೇಷನ್ ಬಗ್ಗೆ ಹೇಗ್ ಅನ್ಸ್ತಾರೆ? ಅಂದ್ರೆ ಲೈಕ್ ನಾವು ಕಾಂಪೀಟ್ ಮಾಡೋ ತರ ಇದೆ ಅನ್ಸುತ್ತಾ, ಅಥವಾ ನಮ್ಗಿನ್ನ ಎಕ್ಸ್ಟ್ರಾ? ಇವಾಗ ಫುಡ್ ಇಂಡಸ್ಟ್ರಿ ಬೂಮ್ ಅಲ್ಲಿ ಇದೆ, ಆಬ್ವಿಯಸ್ಲಿ ಇದೆ. ಯಾಕೆಂದ್ರೆ ಪ್ರತಿಯೊಂದು ಬಿಸ್ನೆಸ್ ಚೆನ್ನಾಗುತ್ತೆ, ಸೊ ಒಂದೇ ರೋಡ್ ಅಲ್ಲಿ 4 ಹೋಟೆಲ್ಸ್ ಇರ್ತವೆ. ಅವ್ರಿಗಾಗ ಬಿಸ್ನೆಸ್ ಅವ್ರಿಗೆ ಆಗತ್ತೆ.
ಇವಾಗ ನಾನು ಒಳ್ಳೆ ಟೇಸ್ಟ್ ಕೊಟ್ಟೆ, ಒಳ್ಳೆ ಹೈಜಿನಿಕ್ ಆಗಿ ಇಟ್ಟಿದ್ದೆ ಅಂತ ಅಂದ್ರೆ ಬಂದೇ ಬರ್ತಾರೆ ಕಸ್ಟಮರ್ಸ್. ನಾನು ಮಾರ್ನಿಂಗ್ ಟು ಈವ್ನಿಂಗ್ 3 times ಎಲ್ಲಾನು ಕ್ಲೀನ್ ಮಾಡಿಸ್ತಾನೆ ಇರ್ತೀನಿ, ಕಿಚನ್ ಕ್ಲೀನ್ ಮಾಡಿಸ್ತಾ ಇರ್ತೀನಿ. ಓಪನ್ ಕಿಚನ್ ಇದೆ, ಸೊ ಕಸ್ಟಮರ್ಸ್ ಗೆ ವಿಸಿಬಲ್ ಇರುತ್ತೆ ನಾನು ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅನ್ನೋದು ಕೂಡ ವಿಸಿಬಲ್ ಇರುತ್ತೆ. ಸೊ ಕಸ್ಟಮರ್ ನಿಂತ್ಕೊಂಡು ನೋಡ್ತಿರ್ತಾರೆ, ಕೆಲವೊಂದು ಟೈಮ್ ಮಾಡ್ಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ. ಸೊ ನಮ್ಗಾಗೋ ಸೇಲ್ ನಮ್ಗಾಗೆ ಆಗತ್ತೆ, ಅವ್ರಿಗಾಗೋ ಬಿಸ್ನೆಸ್ ಅವ್ರಿಗಾಗೆ ಆಗತ್ತೆ. ಅಬ್ವಿಯಸ್ಲಿ ಅದು ಕಾಂಪಿಟೇಷನ್ ಯಾವ್ದ್ರಲ್ಲಿ ಇಲ್ಲ ಕಾಂಪಿಟೇಷನ್. ಹೌದಾ? ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ನಮ್ಗೆ ಆಗ್ಬೇಕು ಅನ್ನೋದಿದ್ರೆ ಹಾಗೆ ಆಗುತ್ತೆ. ನಾವು ಟೇಸ್ಟ್ ಕೊಡ್ಬೇಕು, ಹೈಜಿನಿಕ್ ಆಗಿ ಇಟ್ಟಿದೀವಿ, ಪ್ರೈಸ್ ಕೂಡ ರೀಸನಬಲ್ ಆಗಿದೆ, ಅಡ್ಡೆ ಬರ್ತದೆ ಕಸ್ಟಮರ್. ನೀವು ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ರೆಸಿಪೀಸ್? ಇವಾಗ ಏನಾದ್ರು ಆಡ್ ಆನ್ ಆಗಿದ್ಯಾ? ಹೌದು ಮ್ಯಾಮ್, ಸ್ಟಾರ್ಟಿಂಗ್ ಅಲ್ಲಿ ನಾವು 2-3 ಅಷ್ಟೇ ರೆಸಿಪೀಸ್ ಇಟ್ಟಿದ್ದು ಮೆನುಗಳನ್ನ. ಇವಾಗ ಒಂದೊಂದೇ ಆಡ್ ಮಾಡ್ತಾ ಇದೀವಿ ಕಾಲಕ್ರಮೇಣ. ಇನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಹಿಂದ್ಗಡೆ. ಸೊ ಎಕ್ಸ್ಟೆಂಡ್ ಮಾಡೋದ್ರಿಂದ ಮತ್ತೆ ಮಾರ್ನಿಂಗ್ ಟಿಫನ್ ಇಂದಲೂ ಶುರು ಮಾಡ್ತೀವಿ. ಅಗೇನ್ ವಿತ್ ವೆಜ್ ಕೂಡ. ಇಲ್ಲಿ ಕೆಲವೊಂದು ಎಲ್ಲಾನು ವೆಜ್ ಕೇಳ್ತಾರೆ ಸಮ್ ಟೈಮ್. ಸೊ ಇಲ್ಲ ಅಂತ ಹೇಳಕ್ಕೆ ನಮಗೂ ಬೇಜಾರಾಗತ್ತೆ, ಏನ್ ಮಾಡೋದು ಇವಾಗ ನಾವಿರೋಂತ ಸಿಚುವೇಶನ್ ಅಲ್ಲಿ ಇಲ್ಲ ಅಂತ ಅನ್ಲೇಬೇಕು, ಬೇಜಾರಾಗತ್ತೆ. ಸೊ ಅದನ್ನ ಸಹ ಆಡ್ ಆನ್ ಮಾಡ್ತಾ ಇದೀವಿ, ವೆಜ್ ಕೂಡ ಆಡ್ ಆನ್ ಮಾಡ್ತೀವಿ, ಮತ್ತೆ ಮಾರ್ನಿಂಗ್ ಟಿಫನ್ ಕೂಡ ಶುರು ಮಾಡ್ತೀವಿ. ಸೊ ಅದೊಂದು ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಇದು ಇವಾಗ ಪ್ರೈಸ್ ಕೆಲವೊಬ್ರು ಪ್ರೈಸ್ ಕಡಿಮೆ ಇದ್ರೆ ಕಡಿಮೆ ಇದೆ ಹೆಂಗೋ ಏನೋ ಅಂತಾನೆ ಯೋಚನೆ ಮಾಡೋರು ಇದ್ದಾರೆ. ಹೌದು, ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ಹೌದು ಮ್ಯಾಮ್, 2-3 ಕಸ್ಟಮರ್ ಕೇಳಿದ್ದಾರೆ ಕೂಡ, ಎಲ್ಲಿಂದ ತರ್ತೀರಾ ಮಟನ್, ಎಲ್ಲಿಂದ ತರ್ತೀರಾ ಚಿಕನ್, ಏನಕ್ಕೆ ಪ್ರೈಸ್ ಕಮ್ಮಿ ಇದೆ ಅಂತ. 80% ಜನ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲೋ ಪುಣ್ಯಾತ್ಮರು 1-2-3 ಜನ ಪ್ರೈಸ್ ಕಮ್ಮಿ ಇದೆ ಯಾಕೆ ಅಂತ ಕೇಳಿದ್ದಾರೆ. ಅದು ನಮ್ಮ ಸಿಟಿ ಸರೌಂಡಿಂಗ್, ಇದು ಬಂದು ಔಟ್ಸ್ಕರ್ಟ್ಸ್ ಬರುತ್ತೆ ಬ್ಯಾಂಗ್ಳೂರ್ಗೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ಕಸ್ಟಮರ್ಸ್ ಸ್ವಲ್ಪ ರಿಸನಬಲ್ ಪ್ರೈಸಸ್ ನೋಡ್ತಾರೆ. ಸೊ ಆ ಕಾರಣಕ್ಕೆ ಪ್ರೈಸಸ್ ಸ್ವಲ್ಪ ಕಮ್ಮಿ ಇಟ್ಟಿದ್ವಿ. ನಮ್ಗೆ ಮೇನ್ ದುಡ್ಡು ಅರ್ನ್ ಮಾಡೋದಕ್ಕಿಂತ ನಾವು ನೆಲೆ ನಿಲ್ಬೇಕು ಫಸ್ಟ್. ಆಮೇಲೆ ಇದಲ್ದೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಡಿಶಸ್ ಕೊಟ್ಬಿಟ್ಟು ಅದ್ರಲ್ಲಿ ಅರ್ನ್ ಮಾಡ್ಬೋದು. ಈಗ 2-3 ತರ ಡಿಶಸ್ ಗಳನ್ನ ಕೊಡ್ಬೋದು. ಬಟ್ ನಾವು ನಿಲ್ಬೇಕು ಅಂತ ಅಂದ್ರೆ ಆ ಜನಗಳಿಗೆ ಹೊಂದ್ಕೋಬೇಕು ಫಸ್ಟ್. ಸೊ ಇಲ್ಲಿ ಸರೌಂಡಿಂಗ್ ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ ಇರೋದು, ಅದಕ್ಕೋಸ್ಕರ ನಾವು ಕಮ್ಮಿ ಇದ್ರಲ್ಲೇ ಲಾಭ ತುಂಬಾನೇ ಕಮ್ಮಿ ಇದೆ. ಟು ಬಿ ಫ್ರಾಂಕ್, ಲಾಭ ತುಂಬಾನೇ ಕಮ್ಮಿ ಇದೆ. ನಾವ್ ಯಾವ್ದು ಅಂತ ಲಾಭ ಏನು ಇಟ್ಟಿಲ್ಲ. ಇಲ್ಲಿ ಜನಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಕಮ್ಮಿ ಪ್ರೈಸ್ ಅಲ್ಲೇ ಮಾಡ್ತಾ ಇದೀವಿ. ಸ್ವಲ್ಪ ಫೆಮಿಲಿಯರ್ ಆಗ್ಬೇಕು, ಚೆನ್ನಾಗಿ ಹೋಗ್ಬೇಕು. ಹೌದು, ಇದು ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಾಗಿದೆ. ಹೌದು ನಮ್ಗೆ ಗೊತ್ತಾಗಿದೆ. ಮತ್ತೆ ನಮ್ದು ಕಲರ್ಸ್ ಕನ್ನಡದಲ್ಲಿ ಇದು ಸವಿರುಚಿ ಪ್ರೋಗ್ರಾಮ್ ಅಲ್ಲೆಲ್ಲಾನು ಒಂದು 7 ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ಅದು ಒಂದು ಒಳ್ಳೆ, ಅವರು ತುಂಬಾನೇ ಸಪೋರ್ಟ್ ಮಾಡೋದು ನಮ್ಗೆ ಕಲರ್ಸ್ ಕನ್ನಡದವರು. ಮತ್ತೆ ನಮ್ಮ ಯೂಟ್ಯೂಬರ್ಸ್, ಹೌದು ತುಂಬಾ ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ, ಇನ್ಕ್ಲೂಡಿಂಗ್ ಯು ಆಲ್ಸೋ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇವಾಗ ಈ ಫುಡ್ ಬಿಸ್ನೆಸ್ ಅದೇನಾಗುತ್ತೆ ಅಂದ್ರೆ ವೀಕ್ ಡೇಸ್ ಸ್ವಲ್ಪ ನಿಮ್ಗೆ ಅಷ್ಟಾಗಿ ಜನ ಕಮ್ಮಿ ಇರ್ತಾರೆ, ವೀಕೆಂಡ್ಸ್ ಸ್ವಲ್ಪ ಜಾಸ್ತಿ ಬರೋದಿರ್ತಾರೆ. ಇಲ್ಲಿ ಯಾವ ತರ ಇದೆ? ಇಲ್ಲಿ ನನ್ಗೆ ಟ್ಯೂಸ್ಡೇ ಚೆನ್ನಾಗಿರುತ್ತೆ ಸೇಲ್, ಟ್ಯೂಸ್ಡೇ ವೆಡ್ನೆಸ್ಡೇ ಚೆನ್ನಾಗಿರುತ್ತೆ, ಥರ್ಸ್ಡೇ ಅಂತ ಏನಿರಲ್ಲ, ಫ್ರೈಡೇ ಚೆನ್ನಾಗಿರುತ್ತೆ, ಸ್ಯಾಟರ್ಡೇ ಓಕೆ, ಸಂಡೇ ಚೆನ್ನಾಗಿರುತ್ತೆ. ಸೊ ಥರ್ಸ್ಡೇ ಅಂಡ್ ಸ್ಯಾಟರ್ಡೇ ಮಾತ್ರ 2 ದಿನ ಸ್ವಲ್ಪ ಆದಷ್ಟು ವೆಜ್ ನ ಕೇಳ್ತಾರೆ. ಅದ್ರ ಸಲುವಾಗಿನೇ ನಾನು ಎಕ್ಸ್ಟೆಂಡ್ ಮಾಡಿದಾಗ ವೆಜ್ ಕೂಡ ಇನ್ಕ್ಲೂಡ್ ಮಾಡೋಣ ಅಂತ ಹೇಳಿದ್ದೆ. ಸೊ ನಿಮ್ಗೆ ಇಲ್ಲಿ ಹಾಲಿಡೇ ಯಾವಾಗ ತಗೊಂತೀರ? ಮಂಡೇ ತಗೊಂತಾ ಮಂಡೇ ಹಾಲಿಡೇ. ಅದು ಯಾವ್ದು ತುಂಬಾ ಚೆನ್ನಾಗಿರುವಂತದ್ದು? ಇಲ್ಲಿ ಜಾಸ್ತಿ ಕಸ್ಟಮರ್ಸ್ ಇಷ್ಟಪಡ್ತಾ ಇರೋದು ಒಂದು ಪಿಜಿನಾ ಚಿಕನ್ ಅಂಡ್ ಇದು ಕೈಮಾ, ಬೋಟಿ ಗೊಜ್ಜು, ಇದು ನಾಟಿ ಸ್ಟೈಲ್ ಚಿಕನ್. ಈ 4 ರೆಸಿಪಿ ತುಂಬಾನೇ ಜಾಸ್ತಿ. ಮೇನ್ ನಿಮ್ದು ಇರೋದೇ ನಾಟಿ ಸ್ಟೈಲ್ ಅಲ್ವಾ? ನಾಟಿ ಸ್ಟೈಲ್ ಏನಂತ ಹೇಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಪೈಸಿ ಕೊಡ್ತಾ ಇದ್ವಿ, ಕಸ್ಟಮರ್ಸ್ ಎಲ್ಲಾನು ಇಷ್ಟೊಂದು ಸ್ಪೈಸಿ ಅಂತಿದ್ರು. ಇವಾಗ ಸ್ವಲ್ಪ ಮೈಲ್ಡ್ ಆಗಿದೆ ಸ್ಪೈಸ್. ಅದರ ಸ್ಪೈಸಿ ಕೊಡೋಕೆ ಅಡಿಷನಲ್ ನಾವು ಸಪರೇಟ್ ಆಗಿ ಮಾಡಿ ಕೊಡ್ತೀವಿ. ಆಕ್ಚುಲಿ ತುಂಬಾ ಜನ ಸ್ಪೈಸಿ ಇಷ್ಟ ಪಡ್ತಾರೆ. ಹೌದು, ಚಿಕನ್ ಅಲ್ಲಿ ಬಂದು ಸ್ಪೈಸಿ ಇದ್ರೇನೆ ಚೆನ್ನಾಗಿರೋದು. ನಾನ್ ವೆಜ್ ಅಲ್ಲಿ ಕೆಲವೊಬ್ರು ಕಮ್ಮಿ, ಸೊ ಮ್ಯಾನೇಜ್ ಮಾಡ್ತಾ ಇದೀವಿ. ಸೊ ಮ್ಯಾಮ್, ನಿಮ್ಗೆ ಇವಾಗ ಇದಿಷ್ಟು ಹೇಳಿದ್ರಲ್ಲ, ನಿಮ್ಗೆ ನಿಮ್ಮಲ್ಲಿ ಒಂದು ಲೈಫ್ ಈ ಒಂದು ಜರ್ನಿ ಏನಿದೆ, ಗೌತೀಸ್ ಕಿಚನ್ ಜರ್ನಿ, ಸೊ ಇದ್ರಿಂದ ನೀವು ಕಲ್ತಿರೋದ್ರಲ್ಲಿ ಬೇರೆ ನಮ್ಮ ಹೆಣ್ಮಕ್ಳು ಏನಿದ್ದಾರೆ, ಸೊ ಅವ್ರಿಗೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಲೈಫ್ ಜರ್ನಿ ಆಗಿರ್ಬೋದು, ಇದಾಗಿರ್ಬೋದು. ಕೆಲವೊಬ್ರು ತುಂಬಾ ಭಯ ಪಡ್ತಾರೆ, ಏನ್ ಮಾಡ್ಬೇಕಂದ್ರು ಯೋಚನೆ ಮಾಡ್ತಾರೆ, ನಂದು ಆಗುತ್ತಾ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಸಿಸ್ಟರ್ ಅವರು
ಭಯ ಪಡ್ಕೊಂಡು ಅದೇ ಸಣ್ಣ ಪುಟ್ಟ ಕೆಲಸಗಳೇ ಇದ್ ಮಾಡ್ತಾ ಡಿಪೆಂಡ್ ಆಗಿತ್ತು ಅಂತಂದ್ರೆ ಏನನ್ನು ಅಚೀವ್ ಮಾಡಕ್ ಆಗಲ್ಲ. ಸ್ವಲ್ಪ ಹೊರಗಡೆ ಬರ್ಬೇಕು ಅಂತ ಹಂಗಂದ್ಬಿಟ್ಟು ನಾವು ಬೇರೆ ಏನೋ ಮಾತಾಡ್ತಾ ಇಲ್ಲ. ಸ್ವಲ್ಪ ಧೈರ್ಯವಾಗಿ ಟ್ರೈ ಮಾಡ್ಬೇಕು ಕೆಲ್ಸಗಳನ್ನ. ಇವಾಗ ನಾವೇ ಹೇಳ್ತೀವಿ. ಸೊ ಲಾಸ್ಟ್ ಟೈಮ್ ಹೇಳ್ದೆ ನಾನು, ಯಾರೇ ಬಂದು ಸೊ ನಾನು ಫ್ರಾಂಚೈಸಿ ತಗೊಂತೀನಿ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಅವ್ರಿಗೆ ನಾವು ಫ್ರಾಂಚೈಸಿ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಹೆಣ್ಮಕ್ಳು ಭಯ ಬಿಡೋದ್ ತುಂಬಾ ಬಂಡವಾಳ ಹಾಕ್ಬೇಕಾಗತ್ತೇನೋ. ಇವಾಗ ಲಾಸ್ಟ್ ಟೈಮ್ ಒಬ್ರು ಬಂದು ಟ್ರೈನಿಂಗ್ ತಗೊಂಡೋದ್ರು, 2 ದಿನ ಇದ್ದು. ಮತ್ತೆ ಸುಮಾರು ಜನ ಹೆಣ್ಮಕ್ಳು ಬಂದು ಕೇಳ್ಕೊಂಡು ಹೋದ್ರು, ಯಾವ ತರ ಮಾಡೋದು, ಏನು ಯಾವ ತರ ನೀವು ಇನ್ವೆಸ್ಟ್ ಮಾಡಿದ್ರಿ. ನಾನು ಇವಾಗ ಮೊಬೈಲ್ ಕ್ಯಾಂಟೀನ್ ತರ ಮಾಡ್ತಾ ಇದ್ದೀನಿ, ಫ್ಲಿಪ್ಕಾರ್ಟ್ ತರ ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ಕೊಟ್ವಿ. ಸೊ ಆ ರೀತಿ ಧೈರ್ಯ ಮಾಡಿ ಬಂದು ಕೇಳಿ, ನಮ್ಮನ್ನೇ ಬೇರೆಯವ್ರನ್ನೇ ಕೇಳಿ ಮಾಡಿ ಏನಾದ್ರು ಮಾಡಿ ಅಚೀವ್ ಮಾಡ್ಬೇಕು. ಏನಾದ್ರು ಒಂದು ನಾವು ಬಂದು ಭೂಮಿ ಮೇಲೆ ಇದೀವಿ ಅಂತ ಅಂದ್ಮೇಲೆ 1000 ಜನಕ್ಕೆ ನಾವು ಹೆಸರು ಮಾಡ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮನೆ ಜನಕ್ಕೆ ಏನಾದ್ರು ಹೆಲ್ಪ್ ಆಗೋ ತರ ಏನಾದ್ರು ಮಾಡ್ಬೇಕು. ಬರೀ ಗಂಡನ್ ಕೈಗೆ ಕಾಯ್ಕೊಂಡ್ ಕೂತಿತ್ತು ಅಂತ ಅಂದ್ರೆ ಅದು ಅಷ್ಟೊಂದು ಸಮಂಜಸ ಅಲ್ಲ. ಇವಾಗಿರೋ ಇದ್ರಲ್ಲಿ ತುಂಬಾನೇ ಡಿಪೆಂಡೆನ್ಸಿ ಬೇಡ. ನೀವು ಓಪನ್ ಅಪ್ ಆಗಿ ಏನಾದ್ರು ಅಚೀವ್ ಮಾಡಿ ಅಂತ ನಾನು ಯಾವ್ದೇ ಈಗ ನಾನು ಇಟ್ಕೊಂಡು ನನ್ನ ಮಕ್ಳಿಗೂ ನಾನು ಅದನ್ನೇ ಹೇಳ್ಕೊಡ್ತೀನಿ. ಇಂಡಿಪೆಂಡೆಂಟ್ ಆಗಿ ದುಡಿಯೋದನ್ನ ಕಲೀರಿ, ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ಕಲೀರಿ. ಯಾಕೆ ಅಂತಂದ್ರೆ ಯಾರ ಮೇಲೆ ಡಿಪೆಂಡ್ ಆದ್ರೂ ನಮ್ಮ ಒಂದು ವ್ಯಕ್ತಿತ್ವನ ಆಗ್ಲಿ, ನಮ್ಮ ಒಂದು ಒಳ್ಳೆದನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ, ಇಂಡಿಪೆಂಡೆಂಟ್ ಆಗಿ ಬದುಕಿ. ಆ ಬದುಕೋದಕ್ಕೆ ಏನೆಲ್ಲ ಒಂದು ಕಷ್ಟ ಪಡ್ಬೇಕಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಈಸಿ ಇರುತ್ತೆ. ಅಂತ ಏನು ಕಷ್ಟ ಆಗಲ್ಲ ಲೈಫ್ಗೆ. ಏನಾಗುತ್ತೆ ಏನೋ ಹೋಗ್ತಾ ಸೊ ಈಗ ನಾನು ಒಂದು ಲೈಕ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸೇವಿಂಗ್ಸ್ ಬಗ್ಗೆ ಏನಾದ್ರು ಹೇಳೋದಿದೆ ಅಂದ್ರೆ, ಇವಾಗ ನಾವು ಎಷ್ಟೋ ಜನ ವರ್ಕ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಅಲ್ಲೇ ಖರ್ಚು ಮಾಡ್ಕೊಂಡ್ ಬರ್ತಾರೆ, ಕೆಲವೊಬ್ರು ಸೇವ್ ಮಾಡ್ಕೊಂತಾರೆ, ಕೆಲವೊಬ್ರು ಅಲ್ಪ ಸ್ವಲ್ಪ ಮಾಡಿರ್ತಾರೆ. ಸೊ ಆತರ ನನ್ಗೆ ನನ್ನ ಮ್ಯಾನೇಜರ್ ಒಬ್ರು BVS ಒಂದು 2010-11 ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ ನನ್ನ ಮ್ಯಾನೇಜರ್ ಒಂದು ನನಗೆ ಮಾತಾಡಿದೆ. ಸೊ ನಾನು ಫಾಲೋ ಮಾಡ್ಕೊಂಡೆ. ನಿಂದು ಸ್ಯಾಲ್ರಿ ಏನಿರುತ್ತೆ, ಸೊ ಆ ಸ್ಯಾಲ್ರಿನ ನಿನ್ನ ಸೇವಿಂಗ್ಸ್ ಇನ್ಸೆಂಟಿವ್ ಅಂತ ಏನ್ ಬರುತ್ತೆ, ಎಕ್ಸ್ಟ್ರಾ ಮನಿ, ಅದು ಬಂದು ನಿನ್ಗೆ ಖರ್ಚು. ಸೊ ನಾನು ಅದೇ ತರನೇ ಫಾಲೋ ಮಾಡ್ಕೊಂಡ್ ಬಂದಿತ್ತು. ಇವಾಗ ನಾನು 2 ಮಕ್ಳನ್ನು ಓದಿಸಿದೀನಿ. ನನ್ ಒಂದು ಮಗಳಿಗೆ ಮದ್ವೆ ಆಗಿದೆ, ಇನ್ನೊಂದು ಮಗಳು ಇವಾಗ ಜರ್ಮನಿಗೆ ಎಜುಕೇಶನ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಸೊ ನಾನು ಇದನ್ನೆಲ್ಲ ನಾನು ಹೋಳಿಕೆ ಅಂತ ಹೇಳ್ಕೊಂತಾ ಇಲ್ಲ, ಅದೊಂದು ಪಾಲಿಸಿನ ಇಟ್ಕೋಬೇಕು. ನಾವ್ ಇಷ್ಟು ದುಡಿತಾ ಇದೀವಿ ಅಂತ ಅಂದ್ರೆ ನಾನು ಇಷ್ಟು % ನಾನು ಸೇವಿಂಗ್ಸ್ ಅಂತ ಮಾಡ್ಬೇಕು. ಸೊ ಆ ಸೇವಿಂಗ್ಸ್ ಅಲ್ಲಿ ನಾನು ಇದನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋಬೇಕು. ಪ್ಲಾನಿಂಗ್ ಮಾಡ್ತಿರೋದೇ ನಾವು ಜೀವನ ಮಾಡ್ತೀವಿ ಅಂದ್ರೆ ಹೆಂಗೋ ಹೋಗ್ಬಿಡುತ್ತೆ. ಸೊ ಬಿಫೋರ್ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಅಂತ ಅಂದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಅದರಿಂದ ಆ ದಾರಿನಲ್ಲಿ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ಮಕ್ಳಿಗೆ ಒಬ್ಬ ಪೇರೆಂಟ್ ಆಗಿ ಬೇರೆ ನೀವೇನೊಂದು ಅವ್ರಿಗೆ ಸ್ಟ್ರಾಂಗ್ ಆಗಿ ಅವ್ರ ಲೈಫ್ ಲೀಡ್ ಮಾಡ್ಬೇಕು. ಸೊ ಅಂದ್ರೆ ಏನೇ ಬಂದ್ರು ಅವ್ರು ಫೇಸ್ ಮಾಡೋದರ ಇರ್ಬೇಕು. ಸೊ ಆತರ ಆದ್ಮೇಲೆ ಏನ್ ಮೆಸೇಜ್? ನಮ್ಮ ಫಸ್ಟ್ ಆಫ್ ಆಲ್ ನಾವು ಭಯ ಅನ್ನೋದನ್ನ ಬಿಡ್ಬೇಕು. ಏನೇ ಇದ್ರು ನೇರವಾಗಿ ಮಾತಾಡ್ಬೇಕು. ಹಾಗಂತ ಅಂದ್ಬಿಟ್ಟು ಏನೋ ಬಾಯಿ ಬಂದಿದ್ದೆಲ್ಲ ಮಾತಾಡೋದಲ್ಲ. ಸೊ ನಮ್ಗೆ ಅನ್ಸಿದ್ದನ್ನ ನಾವು ಓಪನ್ ಅಪ್ ಆಗಿ ಮಾತಾಡ್ಬೇಕು. ಯಾವ್ದಕ್ಕೂ ಎದುರು ಅವಶ್ಯಕತೆ ಇಲ್ಲ. ಯಾವಾಗ ನಾವು ತಪ್ಪು ಮಾಡಿರ್ತೀವಿ ಅವಾಗ ಎದುರ್ಕೋಬೇಕಾಗತ್ತೆ. ನಾವು ತಪ್ಪು ಮಾಡಿಲ್ಲ ಅಂದ್ರೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಇಟ್ಟಿದ್ದ ಹೆಚ್ಚು ಜನ ಯಾವ್ದೇ ಕಾರಣಕ್ಕೂ ಹಿಂದಕ್ಕೆ ಇರೋದಕ್ಕೆ ಹೋಗ್ಬಾರ್ದು. ಎಷ್ಟೇ ಕಷ್ಟ ಪಡ್ರು ನಾವು ಹತ್ರನು ನಾನು ಅದು ಫೇಸ್ ಮಾಡ್ತೀನಿ ಅಂತ. ಇವಾಗ ಶ್ರೀಕೃಷ್ಣ ಹೇಳಿದಾರೆ ಅರ್ಜುನಂಗೆ ಹೇಳೋದಾರೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ಮೆಸೇಜ್ ಕೊಟ್ರೆ ಏನಂತ ಕೊಡ್ತೀಯಾ ಅಂತ. ಈ ಕಾಲ ಮುಗಿದೋಯ್ತು, ಕಳೆದೋಗುತ್ತೆ. ಸೊ ಅದೇನೋ ಪರ್ಮನೆಂಟ್ ಅಲ್ಲ. ಇಷ್ಟಿದ್ ಸೂರ್ಯನೇ ಸಂಜೆ ಆದ್ರೆ ಮುಳುಗೋಗ್ತಾನೆ. ಕಷ್ಟಗಳು ಅಂತ ಏನಿರಲ್ಲ. ನಾನು ಅದನ್ನೇನೆ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಸೊ ಇವತ್ತಿಗೆ ಕಳೆದೋಗ್ಬಿಡುತ್ತೆ. ಇದು ನಂದಲ್ಲ, ಈ ದಿನ ನಂದಲ್ಲ. ಕಷ್ಟ ಇತ್ತು ಅಂದ್ರೆ ಈ ದಿನ ನಂದಲ್ಲ. ಇದೊಂದ್ 2 ನಿಮಿಷ, ಒಂದ್ ದಿನ, ಇದಂತ 1 ವರ್ಷ, ಈ ತರ ನಾವು ಹತ್ಕೊಂತ ನಮ್ ಕಷ್ಟಗಳನ್ನ ನಾವು ಫೇಸ್ ಮಾಡ್ಕೊಂಡ್ ಬಂತು ಅಂದ್ರೆ ಯಾವ್ದು ಶಾಶ್ವತ ಅಲ್ಲ. ಹಾಗೆ ಖುಷಿ ಬಂದ್ರು ಅಷ್ಟೇ. ಹೌದು, ಖುಷಿ ಬಂತು ಅಂತ ತುಂಬಾ ಹಿಗ್ಗಕ್ ಹೋಗ್ಬಾರ್ದು, ಕಷ್ಟ ಬಂತು ಅಂತ ಕುಗ್ಗಕ್ ಹೋಗ್ಬಾರ್ದು. ಎರಡನ್ನೂ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ಬೇಕು. ಸೊ ಅಂದ್ರೆ ತುಂಬಾ ಇನ್ಸ್ಪಿರೇಷನಲ್ ಆಗಿದೆ ನಿಮ್ ಜೊತೆ ಮಾತಾಡ್ತಿದ್ದೆ. ಕೇಳೋಣ ಕ್ವಶನ್. ಈ ಅಡ್ಗೆನಲ್ಲಿ ನಮ್ಗೆ ಟಿಪ್ ಏನಂತಂದ್ರೆ, ಇವಾಗ ನೀವು ಅಡ್ಗೆ ಕುಕ್ ಮಾಡ್ತೀರಲ್ಲ, ಏನಾದ್ರೂ ಪೌಡರ್
ಅದಕ್ಕೆ ಮಸಾಲ ಪೌಡರ್ ನೀವು ಹೋಮ್ ಮೇಡ್ ಮಾಡ್ಕೊಂತೀರಾ? ಹೌದು ಮ್ಯಾಮ್, ನಾವು 15 days ಒಂದ್ಸರಿ ಎಲ್ಲಾನು ಮಿಲ್ಗ್ ಹಾಕ್ಸ್ಕೊಂತೀವಿ. ಎಲ್ಲ ಕಂಪ್ಲೀಟ್ ಮಸಾಲ ನಮ್ದು ಹೋಮ್ ಮೇಡ್ ಮಸಾಲ ಅಂದ್ರೆ. ಸೊ ಎಲ್ಲಾನು ನಾವೇ ಖುದ್ದಾಗಿ ನೀವು ಅದನ್ನು ಮಾಡ್ಬೋದು ಅನ್ಸುತ್ತೆ. ಅದು ನೆಕ್ಸ್ಟ್ ನೋಡೋಣ ಮ್ಯಾಮ್ ಮಸಾಲಾ ಪೌಡರ್. ಕಸ್ಟಮರ್ಸ್ ಬಂದವ್ರಿಗೆನೆ ಸ್ಟಾರ್ಟ್ ಮಾಡ್ತೀವಿ. ಅದು ಇನ್ನು ಪ್ಲಾನಿಂಗ್ ಇಲ್ಲ, ನೋಡೋಣ. ಫಸ್ಟ್ ನಮ್ದು ಒಂದು ಇನ್ನೊಂದು ಬ್ರಾಂಚ್ ಅಂತ ಈಗ ಸದ್ಯಕ್ಕೆ ಎಕ್ಸ್ಟೆಂಡ್ ಆಗ್ತಾ ಇದೆ. ನೆಕ್ಸ್ಟ್ ಒಂದು ಬ್ರಾಂಚ್ ಅಂತ ಶುರು ಮಾಡಿದ್ಮೇಲೆ ಅದು ಕೂಡ ನಾನೇ ಯಾಕಂದ್ರೆ ನಮ್ದೇ ಮಸಾಲ, ನಮ್ದೇ ರೆಸಿಪೀಸ್, ನಮ್ದೇ ಮೆನು ಕಂಪ್ಲೀಟ್ ಇತ್ತು ಅಂತಂದ್ರೆ ಅದು ಜಾಬ್ಸೀಸ್ ವಿಚಾರ ಅನ್ಸುತ್ತೆ. ಇಲ್ಲ ಫ್ರಾಂಚೈಸಿ ಅಂತ ಇರುತ್ತೆ ಇವಾಗ್ಲೇ. ಸೊ ಅಂದ್ರೆ ಇವಾಗ ನೀವು ಸರಿ ಬ್ರಾಂಚ್ ಮಾಡಿದಾಗ ಅದನ್ನ ಬೇರೆಯವ್ರಿಗೆ ಫ್ರಾಂಚೈಸಿ ಕೊಡೋ ಪ್ಲಾನ್ ಇದೆಯಾ? ಆಬ್ವಿಯಸ್ಲಿ ನಮ್ಗೆ ಯಾರಾದ್ರೂ ಮಾಡ್ತೀವಿ ಅಂತ ಅನ್ನೋದಾದ್ರೆ ನಾವು ಫ್ರಾಂಚೈಸಿ ಕೊಡ್ಬೇಕು. ಅಂದ್ರೆ ಇನ್ವೆಸ್ಟ್ಮೆಂಟ್ ಬ್ರಾಂಚ್ ಗೆ ಅವ್ರಿರುತ್ತಾ? ಇನ್ವೆಸ್ಟ್ಮೆಂಟ್ ಅದು ಮಾತಾಡ್ಬೇಕು. ಕೆಲವೊಬ್ರು ಅವ್ರವ್ರದೇ ವೇನಲ್ಲಿ ಅವರು ಇದ್ ಮಾಡ್ತಾರೆ. ಸೊ ಇಲ್ಲ ಹೌದು, ಮತ್ತೆ ಆತರ ಅಂದಾಗ ನಾವು ಟ್ರೈನಿಂಗ್ ಕೂಡ ಕೊಡ್ಬೇಕಾಗತ್ತೆ ಅವ್ರ ಜನಕ್ಕೆ. ಸೊ ಆತರ ಎಲ್ಲ ಇರತ್ತೆ. ನೋಡೋಣ, ಅವ್ರು ಬಂದು ಯಾರಾದ್ರೂ ಪ್ರಾಕ್ಟೀಸ್ ತಗೊಳ್ಳೋದು ಅಷ್ಟೊಂದು ಇಂಟ್ರೆಸ್ಟ್ ಇದೆ ಬಂದು ಕೇಳೋದಾದ್ರೆ ನಾನು ಕೂತ್ಕೊಂಡು ಮಾತಾಡಿ ಅದೇನಿದೆ ಒಂದು ಇನ್ಸ್ಟ್ರಕ್ಷನ್ ಮುಖಾಂತರ. ಸೊ ಈ ಮೂಲಕ ಲೈಕ್ ಯಾರೆಲ್ಲ ಏನಾದ್ರು ಇಂಟ್ರೆಸ್ಟ್ ಇದ್ದು ಇದ್ರಲ್ಲಿ ಮಾಡ್ಬೇಕು ಅನ್ನೋದ್ರೆ ಮ್ಯಾಮ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಫ್ಕೋರ್ಸ್ ಏನೇ ಬೇಕಿದ್ರು ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಪರ್ಸನಲ್ ಆಗಿ ಟ್ರೈನ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಫ್ರಾಂಚೈಸಿ ಮಾಡೋ ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾನು ಮ್ಯಾಮ್ಗೆ ಕನೆಕ್ಟ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮ್ಯಾಮ್ ನಿಮ್ಮ ಸಿಸ್ಟರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರೂಪಾ. ಸಿಸ್ಟರ್ ತಂಗಿ ನಿಮ್ಗೆ ಹೇಗೆ ಅನ್ಸುತ್ತೆ ನಾನು ಇದು ಮಾಡ್ತಾ ಇರೋದು ಮನೆಯಲ್ಲಿ ಇಲ್ಲಿ ಮ್ಯಾನೇಜ್ ಮಾಡ್ಕೊಂತ ಇರೋದು? ನನಗೆ ಹೊರಗಡೆ ಹೋಗಿ ತುಂಬಾ ಕಡಿಮೆ. ಹೊರಗಡೆ ಎಲ್ಲೂ ಕೆಲಸ ಮಾಡಲ್ಲ. ಇಲ್ಲಿ ಬಂದು ಮಾಡೋದು ತುಂಬಾ ಸಂತೋಷ ಆಗ್ತದೆ. ಹೊರಗಡೆ ಕೆಲಸ ಮಾಡಿದ್ರೆ ಏನೋ ಫೀಲ್ ಇಷ್ಟ. ಏನೇ ಗೊತ್ತಿಲ್ಲ ಇದ್ರೆ ಇವಾಗ ನಮ್ಮ ಸಿಸ್ಟರ್ ಇದಾರಲ್ಲ ಅವ್ರ ಹೆಲ್ಪ್ ತಗೊಂಡು ಅವ್ರ ಕೈಗೆ ಕೆಲಸ ಅದು ಸಿಸ್ಟರ್ಸ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಇರುತ್ತೆ. ಮತ್ತೆ ಏನಾದ್ರು ಸಣ್ಣ ಮಿಸ್ಟೇಕ್ಸ್ ಆದ್ರೆ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಚೆನ್ನಾಗಿ ಹೋಗುತ್ತೆ. ಹೆಲ್ಪಿಂಗ್ ಎಲ್ಲ ಹೆಂಗೆ ಎಕ್ಸ್ಟ್ರಾ ಹೆಲ್ಪಿಂಗ್ ಹೆಲ್ಪರ್ ಇದಾರೆ. ರೀಸೆಂಟ್ಲಿ ಜಾಯಿನ್ ಆಗ್ಬೋದು. 2 months ಆಯ್ತು. 2 months ಆಯ್ತು. ಸೊ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ನೆಕ್ಸ್ಟ್ ದಿವಸ ನಾವೇ ಹೆಂಗೆ ಡಿಪೆಂಡ್ ಆಗುತ್ತೆ. ಜನ ಬರ್ತಾರೆ ಹೇಗೆ ಅನ್ಸುತ್ತೆ? ನಮ್ಮ ಅಕ್ಕನ ಬಗ್ಗೆ ಏನಾದ್ರು ಹೇಳ್ತಿಲ್ಲ? ಅವಳ ಬಗ್ಗೆ ಹೇಳಕ್ಕೆ ನನ್ಗೆ ಪದಗಳೇ ಇಲ್ಲ. ಯಾಕೆಂದ್ರೆ ಅಲ್ಲ, ನಾನು ನಿಧಾನೆ ತಗೊಂಡಿಲ್ಲ, ಅಕಸ್ಮಾತ್ ಹೇಳ್ಕೊಡ್ಬೇಕು ಅಂತ ಹೇಳಿಲ್ಲ. ಯಾಕೆಂದ್ರೆ ಇವಾಗ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈಗ ಎಜುಕೇಶನ್ ಕೇಳ್ತಾರೆ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎರಡೂ ಇಲ್ಲ ನಮ್ಗೆ. ಈಗ ನಾನು ಈ ತರ ಇದ್ ಮಾಡ್ಬೇಕಂದ್ರೆ ನನ್ಗೆ ಮಾತಾಡೋದಕ್ಕೆ ಅಷ್ಟೇ. ಹೊರಗಡೆ ನಾನು ಎದ್ದು ಯಾವ ಜೊತೆನೂ ಇಲ್ವಲ್ಲೂ ಆಗಿರ್ಲಿಲ್ಲ. ನಾವೇನು ಹೊರಗಡೆ ಕಡಿಮೆ ಇಲ್ಲಿ ಬಂದು ಇಷ್ಟ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತ ಕರೆಕ್ಟ್. ಪ್ರತಿಯೊಂದ್ರಲ್ಲೇ ಹೆಜ್ಜೆಗೆ ಹೆಜ್ಜೆ ಮಾಡ್ಕೊಂಡು ಅವ್ರಿರೋದ್ರಿಂದ ನಮ್ಗೆ ತುಂಬಾ ನನ್ಗಿಲ್ಲ. ಅಕ್ಕನ್ಗೆ ತುಂಬಾ ಕೋಪ. ಬೈದ್ರೆ ಬೈಕೊಳ್ಳಿ, ಆ ಟೈಮ್ಗೆ ಅನ್ಸಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಏನಕ್ಕೆ ಅಂದ್ರೆ ಅದ್ ಅರ್ಥ ಮಾಡ್ಕೊಳ್ಬೇಕು ಬೇಗ ಆ ಟೈಮ್ಗೆ ಇನ್ ಟೈಮ್ಗೆ. ಯಾಕಂದ್ರೆ ಅವ್ರು ಹೊರಗಡೆ ಕೆಲಸ ಮಾಡಿ ಇದು ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಟೈಮ್ಗೆ ಇನ್ ಟೈಮ್ಗೆ ಆಗ್ಬೇಕು, ರೆಡಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವರು ಬೈತಾರೆ. ಅದನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಇವಾಗ ಬೈತಾರೆ ನಾಕಂತ ಅವಸ್ ಮತ್ತೆ ನಿಮ್ಗೆ ಫ್ಯಾಮಿಲಿ ಲೈಫ್ ಸ್ಟ್ರೆಸ್ ಅಲ್ಲ, ಅದಕ್ಕೂ ಇದಕ್ಕೂ ಹೆಂಗೆ ಔಟ್ಸ್ ಹೌದು ಆಗುತ್ತೆ. ಬರೀ 4 ಜನಕ್ಕೆ ಅಡಿಗೆ ಮಾಡ್ಕೊಂಡು ಒಳಗೆ ಇವಾಗ ನಾವು ಮಾಡೋ ಅಡಿಗೆ ಹಿಂಗ 20 ಚೆನ್ನಾಗಿದೆ ಅನ್ನೋದಕ್ಕೆ ನಮ್ಗೆ ಮನೆ ಬಿಟ್ರೆ ಎಲ್ಲೂ ಹೊರಗಡೆ ಅಡಿಗೆ ಮಾಡಿದ್ದೆಲ್ಲ ಇಲ್ಲ, ಮನೆಯಲ್ಲಿ ಮಾಡ್ತಿದ್ವಿ. ಇಲ್ಲಿ ಅಯ್ಯೋ ತರ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ಕಷ್ಟ ಮನೆಯಲ್ಲಿ. ಇಲ್ಲಿ ತುಂಬಾ ಕೌಕಿಲಾಗುತ್ತೆ. ಏನು ಹೇಳಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಹೇಳ್ತಾರೆ ಚೆನ್ನಾಗಿದೆ.
ಎಲ್ಲಾ ಕ್ರೆಡಿಟ್ಸ್ ಥ್ಯಾಂಕ್ ಯು ಸೋ ಮಚ್. Thank you so much. ನೀವೇನಾದ್ರೂ ಹೆಣ್ಮಕ್ಳಿಗೆ ಮೆಸೇಜ್ ಹೇಳೋದಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಏನಾದ್ರು ಅಂದ್ರೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ನಾವು ನಮ್ಗೆ ಏನು ಆಗಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ನಾನು ಹಂಗನ್ಕೊಂಡೇ ಬದುಕ್ತಾ ಇದ್ದು. ನಾವು ನಮ್ಮನೇಲಿ ಸ್ವಲ್ಪ ನಮ್ಮ ಗಂಡ ಅದೇ ಕೆಲ್ಸನೇ ಮಾಡಿದ್ವಿ. ಏನು ಆಗಲ್ಲ, ಹೆಣ್ಮಕ್ಳು ಮೂಲೆ ಹೊರಗಡೆ ಬರ್ಬಾರ್ದು ಆತ, ಅದು ಸುಳ್ಳು. ಯಾವ್ದೇ ಕಾರಣಕ್ಕೂ ನಾವು ಕೆಟ್ಟ ಕೆಲಸ ಮಾಡ್ಬಾರ್ದು. ಕೆಟ್ಟ ಕೆಲಸ ಹಾಕ್ತಾ ಇದ್ರೆ ನಾವು ಸುಳ್ಳು ಹೇಳಬಾರ್ದು ಅಷ್ಟೇ. ಎಲ್ಲಾ ಕೆಲಸ ನಾವು ಏನ್ ಕೆಲಸ ನಾವು ಮಾಡಿ ಜೀವನ ಮಾಡ್ಬೋದು ಅಂತ ನಮ್ಮ ಮಕ್ಕಳಿಂದ ನೋಡಿ ಯಾಕಂದ್ರೆ ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ನಾನು ಹೊರಗಡೆ ಬಂದು ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದು ಹೊರಗಡೆ ಬಂದ್ರು ಕೂಡ ನಾನು ಈಗ ಅವ್ರನ್ನ ಇನ್ಸ್ಪಿರೇಷನ್ ಇಟ್ಕೊಂಡು ನಮ್ಗೆ ಲೈಕ್ ಸಪೋರ್ಟ್ ಮ್ಯಾಮ್ ಈ ತರ ಮಾಡ್ಬೇಕು ಅಂತ ಹೇಳಿ ಮನೆಯಲ್ಲಿ ಮಕ್ಕಳು ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ. ಅವ್ನ ಕೆಲ್ಸದಿಂದ ಬರೋದಕ್ಕೆಲ್ಲ ಆಗಲ್ಲ, ಆದ್ರೆ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ. ಇಬ್ರಿಗೂ ಎಲ್ಲ ದೊಡ್ಡ ಮಕ್ಳೇನೆ ಅವ್ರಿಗೆ 2 ಹೆಣ್ಮಕ್ಳು, ನನ್ಗೆ 2 ಗಂಡು ಮಕ್ಳು. ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ದೊಡ್ಡವ್ರೆ, 24-25. ನಾನ್ ಮನೆಯಲ್ಲೂ ಅಷ್ಟೇ ಏನಾದ್ರು ಅಕಸ್ಮಾತ್ ಹಂಗೆ ಇದಾಗಲ್ಲ ಅದಾಗಲ್ಲ ಅಂದ್ರೆ ಯಾಕೋ ಯಾರ್ಯಾರ ನೋಡಿ ಏನು ಕಲಿಬೇಕು, ನಿಮ್ ಇವ್ರ ದೊಡ್ಡ ಮನೆ ಅಲ್ವಾ, ಅವ್ರನ್ನೇ ಇನ್ಸ್ಪಿರೇಷನ್ ಇಟ್ಕೊಂಡು ನಾವು ಮಾಡ್ಬೋದಲ್ವಾ, ಯಾಕೆ ಎದುರ್ಕೋಬೇಕು, ಏನಕ್ಕೂ ಎದುರ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಹೊತ್ತು ಬೇರೆ ಹೊರಗಡೆ ಇದ್ದೇ ತಗೊಳಂಗಿಲ್ಲ. ಎಕ್ಸಾಂಪಲ್ ನಮ್ಗೆ ಹೊರಗಡೆ ಏನಾದ್ರು ಬೇರೆಯವ್ರು ಹೇಳೋದಕ್ಕೂ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನೀವು ಕೆಲ್ಸಕ್ಕೆ ಹೋದ್ರೆ ಬೈದೇ ಬೈತಾರೆ. ಯಾರು ಬೈದಿರ ನಿಮ್ಗೆ ಸಂಬಳ ಕೊಡಲ್ಲ. ಎಲ್ಲೂ ಹೊಗಳಿ ಆಟ ಕೆರ್ಸಿ ಇದ್ ಮಾಡೋರು ಕ್ಷಣಿಕ. ಎಲ್ಲಿ ಹೋದ್ರು ನಾವು ಇದ್ ಮಾಡಿದ್ದೆ ಏನಪ್ಪಾ ಅಂದ್ರೆ ಕಲ್ತ್ಕೊಳ್ಳೋಣ ಬಿಡಿ, ಆಯ್ತು ಇವತ್ತು ಕಲ್ಯಾಣ, ನಾಳೆ ಇವತ್ತೆಷ್ಟು ನಾವು ಇದನ್ನ ಅನುಭವಿಸ್ತೀವೋ ನಾಳೆ ಅಷ್ಟೇ ಸನ್ಮಾನನ ನಾವು ಗಳಿಸ್ಕೊಂತೀವಿ. ಕರೆಕ್ಟ್. ಈಗ ಟೈಮ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಬ್ಯಾಡ್ ಮೂಮೆಂಟ್ ನಾನು ಲೇಟಾಗಿ ಬಂದ್ರು ಅವರು ಇದು ಮಾಡ್ತಾರೆ, ನನಗೆ ಹುಷಾರಿಲ್ದಿರ ಲಾಸ್ಟ್ ವೀಕ್ ಒಂದು 3-4 ಡೇಸ್ ಬರ್ತಿರ್ಲಿಲ್ಲ, ಅವರೇ ಮ್ಯಾನೇಜ್ ಮಾಡಿದ್ರು. ಪ್ರತಿಯೊಂದನ್ನು ಇದು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮಿಬ್ಬರು ಬಾಂಡಿಂಗ್ ಹೆಂಗೆ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಚಾನಲಲ್ಲಿ ಜಾಯ್ನ್ ಆಗಿರುತ್ತೆ. ಸೊ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ನಿಮ್ಮಿಂದ. ಯಾರೆಲ್ಲ ಲೈಕ್ ಇನ್ನೂ ಸ್ವಲ್ಪ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ, ನೀವು ಮಾಡಬೇಕು ಅಂತಂದರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ನಿಮ್ಮ ಒಂದು ಪ್ಯಾಷನ್ ಏನಿದೆ, ನಿಮ್ಗೇನು ಯಾವ ಒಂದು ಕೆಲಸದಲ್ಲಿ ಆಸಕ್ತಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ವರ್ಕ್ ಮಾಡಿ ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ಆಗುತ್ತೆ ಅಂತ ಹೇಳೋದಕ್ಕೆ ಇವರಿಬ್ಬರು ಎಕ್ಸಾಂಪಲ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದಗಳು.